ಸಿನಿಮಾ ಒಂದು ಮಾಧ್ಯಮ ಅಥವಾ ಒಂದು ಉದ್ಯಮವಾಗಿ ಉಳ್ಕೊಂಡಿಲ್ಲ. ನಮ್ಮಂತ ಜನಸಾಮಾನ್ಯರ ನಡುವೆ ನಮ್ಗೆ ಗೊತ್ತಿಲ್ಲದೆ ಇರೋ ತರ ಬೆರ್ತೋಗ್ಬಿಟ್ಟಿದೆ. 1913ರಲ್ಲಿ ರಾಜ ಹರಿಶ್ಚಂದ್ರದಿಂದ ಶುರುವಾದ ಈ ಓಟ ಇನ್ನೂ ನಿಂತಿಲ್ಲ. ಮುಂದೆ ಕೂಡ ಯಾವುದೇ ಅಡೆತಡೆಗಳು ಬಂದ್ರು ಅದನ್ನ ದಾಟಿ ಜನಗಳನ್ನ ತಲುಪುತ್ತೆ ಅಂಡ್ ಎಂಟರ್ಟೈನ್ ಕೂಡ ಮಾಡೇ ಮಾಡುತ್ತೆ. ಈಗ ಈ ಮಾತು ಯಾಕೆ ಅಂತನಾ, ಗಿರೀಶ್ ಜಿ ಅವರು ಬರೆದು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರುವಂತಹ ಫಸ್ಟ್ ಡೇ ಫಸ್ಟ್ ಶೋ ಅನ್ನುವಂತಹ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಸಿನಿಮಾನ ಊರ್ಮಿಳಾ ಕಿರಣ್, ಯೋಗೇಶ್ ಶ್ರೀನಿವಾಸ್, ಮಧುಕುಮಾರ್, ಸುನೀಲ್ ಸಿಬಿ, ವರುಣ್ ಜೆ ಅಂಡ್ ಭಾಸ್ಕರ್ CS ಮುಂತಾದವರು ಸೇರಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಬನ್ನಿ ಈ ಸಿನಿಮಾದ ಟ್ರೈಲರ್ ಹೇಗಿದೆ ಅನ್ನೋದನ್ನ ಈ ರಿವ್ಯೂ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸಿನಿಮಾಗಳು ಮುಂಚೆ ಯಾವ ರೀತಿ ರೆಡಿ ಆಗ್ತಾ ಇತ್ತು, ಈಗ ಸಿನಿಮಾ ಯಾವ ತರ ರೆಡಿ ಆಗುತ್ತೆ ಅನ್ನೋದ್ರಿಂದ ಶುರುವಾಗೋ ಟ್ರೈಲರ್ ಸ್ಮೂತ್ ಆಗಿ ಪ್ಲಾಟ್ ಒಳಗಡೆ ಬಂದು ಸೇರುತ್ತೆ. ಇಲ್ಲಿ ಇಬ್ರು ಸಿನಿಮಾ ಮಾಡಿರುವಂತಹ ವ್ಯಕ್ತಿಗಳಿದ್ದಾರೆ. ಇನ್ನೇನು ಸಿನಿಮಾನ ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಹಾರ್ಡ್ ಡಿಸ್ಕ್ ಕಳೆದೋಗುತ್ತೆ. ಕಳ್ಕೊಂಡಿರುವಂತಹ ವಸ್ತು ಸಿಕ್ತಾ ಸಿನಿಮಾ ರಿಲೀಸ್ ಆಯ್ತಾ ಅನ್ನೋದೇ ಕತೆ ಅಂತ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ. ಆದ್ರೆ ಸಿನಿಮಾ ಅಷ್ಟು ಸಿಂಪಲ್ ಆಗಿಲ್ಲ. ಟಂಗ್ಸ್ಟನ್ ಮಾರ್ಕೆಟ್ ಮಾಫಿಯಾ ಕೂಡ ಇದರಲ್ಲಿದೆ. ಈ ಸಿನಿಮಾದ ಹಾರ್ಡ್ ಡಿಸ್ಕ್ ಈ ಮಾಫಿಯಾಗೂ ಏನ್ ಸಂಬಂಧ ಇದೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡ್ಬೇಕು. ನನ್ನ ಊಹೆ ಪ್ರಕಾರ ಸಿನಿಮಾದೊಳಗಡೆ ಬರುವಂತಹ ಸಿನಿಮಾದಲ್ಲಿ ಅದು ಮುಖ್ಯ ಕೇಂದ್ರ ಬಿಂದು ಆಗಿರುತ್ತೆ ಅಂತ ಕಾಣುತ್ತೆ. ಮೊದಲನೇದಾಗಿ ಈ ಟ್ರೈಲರ್ ನೋಡಿದ ತಕ್ಷಣ ಗಮನ ಸೆಳೆದಿದ್ದು ಅಂದ್ರೆ ನರೇಶನ್ ಹಾಗೂ ಡೈಲಾಗ್ಸ್ ಗಳು ತುಂಬಾ ಚೆನ್ನಾಗಿತ್ತು ಮತ್ತು ಮೀನಿಂಗ್ ಫುಲ್ ಆಗಿತ್ತು. ಟ್ರೈಲರ್ ಅಲ್ಲಿ ಸಿನಿಮಾ ಯಾವ ತರ ರೆಡಿ ಆಗುತ್ತೆ, ಅದರ ಪ್ರೋಸೆಸ್ ಏನು, ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರುವಂತಹ ಪ್ರತಿಯೊಬ್ಬರ ದೃಷ್ಟಿಯಲ್ಲಿ ಹೇಳುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲಾಗಿದೆ ಅಂತ ಕಾಣುತ್ತೆ. ಸಿನಿಮಾದೊಳಗಡೆ ಒಂದು ಸಿನಿಮಾ ಅವರ ಕಷ್ಟಗಳು ಅಂಡ್ ಪಾತ್ರಗಳ ಜರ್ನಿ ಕೂಡ ತೋರಿಸಿದ್ದಾರೆ. ಸಿನಿಮಾದ ಟೈಟಲ್ ಕೂಡ ತುಂಬಾ ಕ್ಯಾಚಿ ಆಗಿದೆ. ಪ್ರತಿ ಫ್ರೈಡೆ ಯೂಸ್ ಮಾಡುವಂತಹ ವರ್ಡ್ ಫಸ್ಟ್ ಡೇ ಫಸ್ಟ್ ಶೋ. ನಮ್ಮ ಭೂಮಿನ ಒಂದು ಮಗುವಿಗೆ ಜನ್ಮ ಕೊಡ್ತಿರುವಂತಹ ತಾಯಿ ಕಂಪೇರ್ ಮಾಡಿ ಮೆಟಫರಿಕಲಿ ಹೇಳಿದ್ದು ಚೆನ್ನಾಗಿತ್ತು. ಆದಷ್ಟು ಜನಗಳ ಎಮೋಷನ್ಸ್ ನ ನ್ಯಾಚುರಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ಯಾವುದೇ ಒಂದು ಟೈಮ್ ಅಲ್ಲಿ ವಿಜುವಲ್ಸ್ ನ ಓವರ್ ಪವರ್ ಇಲ್ಲಿ ಮಾಡಿಲ್ಲ. ಇದಕ್ಕೆ ಎಡಿಟಿಂಗ್ ಕೂಡ ಹೆಲ್ಪ್ ಮಾಡಿದೆ. ಆನಿಮೇಷನ್ ನ ತುಂಬಾ ಕ್ಲೆವರ್ ಆಗಿ ಯೂಸ್ ಮಾಡಿದ್ದಾರೆ ಅಂಡ್ ಸಿನಿಮಾದಲ್ಲಿ ಇದಿದೆ ಅಂತ ಕಾಣುತ್ತೆ. ಹಾಗಾಗಿ ಅದರ ಕ್ವಾಲಿಟಿ ಬಗ್ಗೆ ಇಲ್ಲೇನು ಮಾತಾಡಕ್ ಆಗಲ್ಲ. ಈ ಟ್ರೈಲರ್ ನ ಇನ್ನೊಂದು ಲೆವೆಲ್ಗೆ ಎಲಿವೇಟ್ ಮಾಡಿರೋದು ಪ್ರಕಾಶ್ ರೈ ಅವರ ಧ್ವನಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ಹೊಸ ವಿಷಯನ ಪ್ರಾಮಾಣಿಕವಾಗಿ ಹೇಳೋ ಪ್ರಯತ್ನ ಇಲ್ಲಾಗಿದೆ ಅಂತ ಕಾಣಿಸ್ತಾ ಇದೆ. ಗಿರೀಶ್ ಜಿ ಅವರು ಇದಕ್ಕಿಂತ ಮುಂಚೆ ಒಂದು ಕತೆ ಹೇಳಲಾ ಅನ್ನುವಂತಹ ಹಾರರ್ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಅದಾದ್ಮೇಲೆ ವಾವ್ ಶಾಲಿವಾಹನ ಶಕೆ ಅನ್ನೋ ಸಿನಿಮಾವನ್ನ ಡೈರೆಕ್ಟ್ ಮಾಡಿ ಆಕ್ಟ್ ಕೂಡ ಮಾಡಿದ್ರು. ಈ ಸಿನಿಮಾದಲ್ಲಿ ಗಿರೀಶ್ ಜಿ ಅವರ ಜೊತೆಗೆ ಜೀವಿತಾ ವಸಿಷ್ಠ, ರೋಹಿತ್ ಶ್ರೀನಾಥ್, ಅನಿರುದ್ಧ ಶಾಸ್ತ್ರಿ, BM ವೆಂಕಟೇಶ್, ರೇಷ್ಮಾ ಲಿಂಗರಾಜಪ್ಪ, ಗಿಲ್ಲಿ ನಟ ಮುಂತಾದವರು ನಟಿಸಿದ್ದಾರೆ. ಸಿನಿಮಾನ ಮಾಡೋದು ಎಷ್ಟು ಮುಖ್ಯನೋ ಅದೇ ತರ ಜನಗಳಿಗೆ ತಲುಪೋ ತರ ಪ್ರಮೋಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅದನ್ನ ಈ ಹೊಸಬರ ತಂಡ ಯುನೀಕ್ ಆಗಿ ಮಾಡ್ತಾ ಇದೆ. ಪ್ರಮೋಷನ್ ಅಲ್ಲಿ ಕೂಡ ಸಿನಿಮಾದ ಹಾರ್ಡ್ ಡಿಸ್ಕ್ ಇಸ್ ಲಾಸ್ಟ್ ಅಂತ ಪ್ರಾಂಪ್ಟ್ ಮಾಡಿದ್ರು. ಆ ಟೈಮ್ಗೆ ಅದು ಅರ್ಥ ಆಗಿರ್ಲಿಲ್ಲ, ಬಟ್ ಟ್ರೈಲರ್ ಬಂದ್ಮೇಲೆ ಸೆನ್ಸ್ ಮಾಡ್ತಾ ಇದೆ. ಹೊಸಬರ ತಂಡ ಹೊಸ ವಿಷಯ ಜನಗಳ ಮುಂದೆ ತರೋದಕ್ಕೆ ರೆಡಿ ಆಗಿದೆ. ನಿಮ್ಗೆ ಈ ಟ್ರೈಲರ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನಿಮ್ಗೆ ಟ್ರೈಲರ್ ಇಷ್ಟ ಆಗಿದ್ರೆ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಾ ಇದೆ. ಸೈನಿಂಗ್ ಆಫ್, ಮನು.